ಪ್ರತಿಭಟನೆ ಮಾಡ್ತಿದ್ರೆ ಏನು ಅಜೆಂಡಾ ಯಾಕೆ? ನಮ್ಮ ಈ ದಿನದ ಪ್ರತಿಭಟನೆ ಉದ್ದೇಶ ರಾಜ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಮ್ಮ ಉದ್ಯಮಕ್ಕೆ ಈಗ ಹೊಸ ಒಂದು 44A ಅನ್ನೋ ಒಂದು ಕಾನೂನನ್ನು ಜಾರಿಗೆ ತಂದು ಆ ಮುಖಾಂತರ ಹೊಸದಾಗಿ ಡ್ರೋನ್ ಸರ್ವೆ ಮಾಡಿ ನಮ್ಮ ಕಲ್ಲು ಗಣಿ ಉದ್ಯಮದ ಏನು ನಾವು ಕೆಲಸ ಮಾಡಿದ್ದೀವಿ ಆ ಕ್ವಾರೆಗಳಿಗೆ 5 ಪಟ್ಟು ರಾಜಧನ ಅಂತ ದಂಡ ವಿಧಿಸಿ ಅದನ್ನು 1 ಪಟ್ಟು ನೀವು ಕಟ್ಟಿ ಅಂತ ಹೇಳಿ ಒಂದು OTS ಸ್ಕೀಮ್ನಲ್ಲಿ ಅದನ್ನು ನಾವು ತೀರ್ಮಾನ ಮಾಡಿದ್ದೀವಿ. ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಅದು ತೀರ್ಮಾನ ಆಗಿದೆ ಅಂತೇಳಿ ನಮಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸನ್ನು ನಾವು 180 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಆ 180 ದಿನದಲ್ಲಿ ನಾವು ಕಟ್ಟಲಿಲ್ಲ ಅಂದರೆ ಇದನ್ನು RRT ಕೊಡ್ತೀವಿ ಅಂತೇಳಿ ನಮಗೆ ಗಣಿ ಇಲಾಖೆಯವರು ನಮಗೆ ಬೆದರಿಕೆ ಆಗ್ತಾ ಇದ್ದಾರೆ. ಇದು ಅವೈಜ್ಞಾನಿಕವಾಗಿದೆ. ಈ ಹಿಂದೆಯೇ ನೀವು ನಮ್ಮಿಂದ ರಾಜ್ಯನ ಪಡ್ಕೊಂಡಿದ್ದೀರಿ ಮತ್ತು ಸರ್ಕಾರದ ವಿವಿಧ ಅಭಿವೃದ್ಧಿ ಇಲಾಖೆಗಳ ಮುಖಾಂತರ ನೀವು ರಾಜ್ಯನ ಪಡ್ಕೊಂಡಿದ್ದೀರಿ. ಮತ್ತು ನೀವು ಈ ರೀತಿ 20 ವರ್ಷದ ಹಿಂದೆ ನಡೆದಿರೋಂಥ ಗಣಿಗಳನ್ನು ಮತ್ತೆ ಅಳತೆ ಮಾಡಿ ಈಗ ನೀವು ರಾಜ್ಯನ ಕಟ್ಟಿ ದಂಡ ಕಟ್ಟಿ ಅಂತ ಹೇಳ್ತಾ ಇರೋದು ಸರಿಯಾದ ನೀತಿಯಲ್ಲ. ಈ ಉದ್ಯಮದಲ್ಲಿ ನಾವು ಈ ರಾಜ್ಯದ ಪ್ರಗತಿಗೆ ನಾವು ಬೆನ್ನೆಲುಬಾಗಿ ನಿಂತು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಉದ್ಯಮ ಏನು ಈ ರಾಜ್ಯದಲ್ಲಿ ಇದೆ ಇದು ಲಕ್ಷಾಂತರ ಜನರಿಗೆ ಉದ್ಯೋಗ ನೇರವಾಗಿ ಮತ್ತು ಪರೋಕ್ಷವಾಗಿ ಉದ್ಯೋಗ ನೀಡ್ತಾ ಇದೆ. ಅದನ್ನು ನೀವು ಮನಗಾಣಬೇಕು. ಯಾಕೆಂದರೆ ಈ ಉದ್ಯಮ ಇಲ್ಲದೆ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಇಲ್ಲದೆ ಯಾರೂ ಉದ್ದಿಮೆದಾರರು ರಾಜ್ಯಕ್ಕೆ ಬರೋದಿಲ್ಲ. ನೀವು ಹೊರ ದೇಶದಿಂದ ಹೋಗಿ ನೀವು ಕೈಗಾರಿಕೆಗಳನ್ನ ಈ ರಾಜ್ಯಕ್ಕೆ ಬರಬೇಕು, ಕೈಗಾರಿಕಾ ಉದ್ಯಮಿಗಳು ಇಲ್ಲಿ ಬರಬೇಕು, ನಮ್ಮ ರಾಜ್ಯದಲ್ಲಿ ನೀವು ಕೈಗಾರಿಕೆಗಳಿಗೆ ಮಾಡಬೇಕು ಅಂತೀರಿ. ಅವರಿಗೆ ಮೂಲಭೂತ ಸೌಲಭ್ಯ ಒದಗಿಸೋರೆ ನಾವು. ಅದಕ್ಕೆ ಬೆನ್ನೆಲುಬೆ ನಾವು. ನಮ್ಮನ್ನು ನೀವು ಬೆನ್ನನ್ನು ಮುರಿದುಬಿಟ್ಟು ನೀವು ಹೊರ ದೇಶದವ್ರನ್ನ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರ್ಕೊಂಬಂದು ಈ ರಾಜ್ಯದಲ್ಲಿ ನೀವು ಉದ್ಯಮ ಮಾಡಬೇಕು ಅಂದರೆ ಫಸ್ಟು ನಮ್ಮನ್ನು ಉಳಿಸ್ಕೊಳ್ಳಿ. ಆ ಮುಖಾಂತರ ನೀವು ರಾಜ್ಯನ ಕಟ್ಟಿ ಅಂತ ಹೇಳ್ತಾ ಸರ್ಕಾರಕ್ಕೆ ಇದು ಅವೈಜ್ಞಾನಿಕ ನೀತಿ ಇದೆಯಲ್ಲ ಇದನ್ನು ರದ್ದು ಮಾಡಿ ನಮಗೆ ಒಂದು ರಾಯಲ್ಟಿ ಇಲ್ಲ ಎಂಡ್ ಯೂಸರ್ ಹತ್ರ ತಗೊಳ್ಳಿ, ಇಲ್ಲ ನಮ್ಮ ಹತ್ರನಾರು ತಗೊಳ್ಳಿ. ಆ ಪಾಲಿಸಿಯನ್ನು ನೀವು ಜಾರಿಗೆ ತನ್ನಿ. ಅಲ್ಲಿವರೆಗೂ ಇದು ಬೇಡ ಅಂತೇಳಿ ನಾವು ಈ ದಿನ ಉದ್ಯಮವನ್ನು ಸೋಮಶೇಖರ್, ಚಾಮರಾಜನಗರ ಜಿಲ್ಲೆ.